ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ನನ್ನ ಆತ್ಮೀಯ ಈ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಸಮಯ ಬರುತ್ತೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮಗೆ ಅದರ ಶ್ರೇಯಸ್ಸು ಸಿಗೋದೇ ಇಲ್ಲ. ನೀವು ನೂರಾರು ಒಳ್ಳೆಯ ಕೆಲಸಗಳನ್ನು ಮಾಡಿರಬಹುದು, ಆದರೆ ಎಲ್ಲೋ ಒಂದು ಸಣ್ಣ ತಪ್ಪು ಮಾಡಿದರೆ ಸಾಕು, ಇಡೀ ಜಗತ್ತು ನಿಮ್ಮನ್ನೇ ದೂಷಿಸಲು ಶುರು ಮಾಡುತ್ತೆ. ಪ್ರಸ್ತುತ ಕುಂಭರಾಶಿಯವರು ಇಂತಹದ್ದೇ ಒಂದು ಸಂಕೀರ್ಣ ಪರಿಸ್ಥಿತಿಯ ಮೂಲಕ ಹಾದು ಹೋಗುತ್ತಿದ್ದಾರೆ. ಈ ಮುಂದಿನ 4 ತಿಂಗಳುಗಳಲ್ಲಿ, ಅಂದರೆ 2026ರ ಮೇ 30ರವರೆಗೆ ರಾಹು ಮಹಾರಾಜನ ಸಂಚಾರವು ಕುಂಭರಾಶಿಯವರ ಮೇಲೆ ಯಾವ ರೀತಿ ಬೆಂಕಿಯಂತಹ ಪ್ರಭಾವ ಬೀರಲಿದೆ, ನೀವು ಈ ರಾಜನಾಗುತ್ತೀರಾ ಅಥವಾ ಈ ಒಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆಯೇ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇಂದು ವಿಸ್ತಾರವಾಗಿ ಚರ್ಚಿಸೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ರಸ್ತುತ ರಾಹು ಮಹಾರಾಜನು ನಿಮ್ಮ ರಾಶಿಯಲ್ಲೇ, ಅಂದರೆ ಈ ಕುಂಭರಾಶಿಯ ಪ್ರಥಮ ಭಾವದಲ್ಲಿ ಸಂಚರಿಸುತ್ತಾ ಇರೋದು. ಈಗ ಅವನು ಶತಾಭಿಷ ನಕ್ಷತ್ರದ 3ನೇ ಚರಣದಲ್ಲಿ ಇರೋದು. ಮೇ 30ರ ಒಳಗೆ ಅವನು ನಕ್ಷತ್ರದ ಚರಣಗಳನ್ನು ಬದಲಾಯಿಸುತ್ತಾ 2ನೇ ಚರಣಕ್ಕೆ ಪ್ರವೇಶಿಸುತ್ತಾನೆ. ರಾಹು ಒಂದೇ ರಾಶಿಯಲ್ಲಿದ್ದರೂ ನಕ್ಷತ್ರದ ಚರಣ ಬದಲಾದಾಗ ಅದರ ಫಲಿತಾಂಶಗಳಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಕಂಡುಬರುತ್ತೆ. ಈ ಸಂಪೂರ್ಣ ಅವಧಿಯನ್ನು ನಾವು 2 ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಈ ಮೊದಲ ಹಂತ ಈಗಿನಿಂದ 2026 ಮಾರ್ಚ್ 28ರವರೆಗೆ. ಈ ಅವಧಿಯಲ್ಲಿ ರಾಹು ಶತಾಭಿಷ ನಕ್ಷತ್ರದ 3ನೇ ಚರಣದಲ್ಲಿ ಇರೋದು. ಇಲ್ಲಿ ಕುಂಭ ನವಾಂಶವು ಸೃಷ್ಟಿಯಾಗುವುದರಿಂದ ನಿಮ್ಮ ಮೇಲೆ ಕುಂಭರಾಶಿಯ ಈ ದ್ವಿಗುಣ ಪ್ರಭಾವ ಇರುತ್ತೆ. ಮಾರ್ಚ್ 28ರವರೆಗೆ ರಾಹು ನಿಮ್ಮ ಲಗ್ನ ಭಾವದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಾನೆ. ರಾಹುವಿನ ಕ್ರಾಂತಿಕಾರಿ ಸ್ವಭಾವ, ಈ ಶತಾಭಿಷ ನಕ್ಷತ್ರದ ಗುಣಪಡಿಸುವ ಶಕ್ತಿ ಮತ್ತು ಜ್ವಾಲಾಮುಖಿಯಂತಹ ಒಂದು ಪ್ರಭಾವ, ಇವೆಲ್ಲವೂ ಸೇರಿ ನಿಮ್ಮಲ್ಲಿ ಹೊಸ ಗುಣಗಳನ್ನು ಹುಟ್ಟುಹಾಕುತ್ತೆ. ನೀವು ಹಳೆಯ ಮತ್ತು ಕೆಟ್ಟ ಹವ್ಯಾಸಗಳನ್ನು ಬೇರು ಸಹಿತ ಕಿತ್ತೊಗೆದು ಈ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಇದು ಸಕಾಲ. ಆದರೆ ಒಂದು ಎಚ್ಚರಿಕೆ, ರಾಹು ಮೊದಲ ಮನೆಯಲ್ಲಿದ್ದಾಗ ನೀವು ಎಷ್ಟೇ ಸಾಧನೆ ಮಾಡಿದರೂ ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಅಥವಾ ಈ ಪ್ರಶಂಸೆ ತಕ್ಷಣಕ್ಕೆ ಸಿಗದಿರಬಹುದು. ಜನರು ನಿಮ್ಮನ್ನು ತಪ್ಪು ತಿಳುವಳಿಕೆ ಸಾಧ್ಯತೆ ಹೆಚ್ಚು. ಈ ಅವಧಿಯಲ್ಲಿ ನಿಮ್ಮ ಸ್ವಭಾವವು ಸ್ವಲ್ಪ ಮಟ್ಟಿಗೆ ಬಂಡಾಯ, ಈ ಮನೋಭಾವದಂತೆ ಬದಲಾಗುತ್ತೆ. ಇದುವರೆಗೆ ನೀವು ಸಹಿಸಿಕೊಳ್ಳುತ್ತಿದ್ದ ವಿಷಯಗಳನ್ನು ಇನ್ನು ಮುಂದೆ ಸಹಿಸುವುದಿಲ್ಲ. ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತುತ್ತೀರಿ. ಈ ಕಾರಣದಿಂದ ಕೆಲವು ಹಳೆಯ ಸಂಬಂಧಗಳು ಮುರಿದು ಹೋಗಬಹುದು ಅಥವಾ ಕೆಲವು ಈ ಹೊಸ ಗಟ್ಟಿ ಸಂಬಂಧಗಳು ಸೃಷ್ಟಿಯಾಗಬಹುದು. ರಾಹುವಿನ ದೃಷ್ಟಿಯು ನಿಮ್ಮ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆ ಮೇಲೆ ಇರುತ್ತೆ. 5ನೇ ಮನೆಯ ಮೇಲೆ ದೃಷ್ಟಿ ಇರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ. ನಿಮ್ಮ ಸಂಗಾತಿ ನಿಮ್ಮನ್ನು ಮದುವೆಯ ವಿಷಯದಲ್ಲಿ ಅಥವಾ ಸಂಬಂಧದ ವಿಷಯದಲ್ಲಿ ದಾರಿ ತಪ್ಪಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಿರಿ. ಅಂತಹ ಒಂದು ಸಂಬಂಧಗಳು ಕೊನೆಗೊಳ್ಳಬಹುದು. ಆದರೆ ಚಿಂತಿಸಬೇಡಿ, ಹಳೆಯದು ಹೋದರೆ ಹೊಸದು ಮತ್ತು ಉತ್ತಮ ಸಂಬಂಧಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ, ಕುಂಭರಾಶಿಯ ಪೋಷಕರಿಗೆ ತಮ್ಮ ಮಕ್ಕಳ ವಿಚಾರದಲ್ಲಿ ಇದ್ದ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಮಕ್ಕಳು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದರೆ ಈ ಅವಧಿಯಲ್ಲಿ ಅವರಿಗೆ ಸ್ಪಷ್ಟತೆ ಸಿಗುತ್ತೆ. ಆದರೆ ವಿದ್ಯಾರ್ಥಿಗಳು ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಈ ವಿಷಯಗಳನ್ನು ಅಥವಾ ಈ ಕಾಲೇಜನ್ನು ಬದಲಾಯಿಸುವ ನಿರ್ಧಾರ ಮಾಡಬೇಡಿ. ಶೇರ್ ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹು ಶುಭವಾಗಿದ್ದರೆ ಈ ಸಮಯದಲ್ಲಿ ಅನಿರೀಕ್ಷಿತ ಲಾಭ ಕಾದಿದೆ. ಹಳೆಯ ಹೂಡಿಕೆಗಳು ನಿಮಗೆ ಕೈ ತುಂಬ ಹಣ ತಂದುಕೊಡಬಹುದು. 7ನೇ ಮನೆಯ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಜಾಗರೂಕತೆ ಅಗತ್ಯ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಆದರೆ ನೀವು ತಾಳ್ಮೆಯಿಂದ
ವಿಷಯದ ಮೂಲಕ್ಕೆ ಹೋಗಿ ಪರಿಹರಿಸಲು ಪ್ರಯತ್ನಿಸಿದರೆ ಸಂಬಂಧವು ಸುಧಾರಿಸುತ್ತೆ. ವ್ಯಾಪಾರದಲ್ಲಿ ಪಾಲುದಾರಿಕೆ ಹೊಂದಿರುವವರು ಪ್ರತಿಯೊಂದು ವ್ಯವಹಾರವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ನಿಮ್ಮ ಆದಾಯದಲ್ಲಿ ಈ ಸಮಯದಲ್ಲಿ ಏರಿಳಿತಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಜನ್ಮ ನಕ್ಷತ್ರಕ್ಕೆ ರಾಹು ಅನುಕೂಲಕರವಾಗಿದ್ದರೆ ನೀವು ದಿಢೀರ್ ಶ್ರೀಮಂತರಾಗಬಹುದು. ಅವಿವಾಹಿತರಿಗೆ ಈ ಸಮಯದಲ್ಲಿ ಹಠಾತ್ ಮದುವೆಯ ಪ್ರಸ್ತಾಪಗಳು ಬಂದು ವಿವಾಹ ನಿಶ್ಚಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಈ 9ನೇ ಮನೆಯ ಮೇಲಿನ ದೃಷ್ಟಿಯು ನಿಮ್ಮನ್ನು ಈ ವಿದೇಶ ಪ್ರಯಾಣಕ್ಕೆ ಪ್ರೇರೇಪಿಸುತ್ತೆ. ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮಾರ್ಚ್ 28ರ ಒಳಗೆ ಅವರಿಗೆ ವೀಸಾ ಸಿಗುವ ಸಾಧ್ಯತೆ ಕೂಡ ಇದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮತ್ತು ಅವರೊಂದಿಗೆ ವಾದ ಮಾಡಬೇಡಿ. ಈ ಸಮಯದಲ್ಲಿ ನೀವು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು, ಆದರೆ ನಿಮ್ಮ ಮನಸ್ಸು ಭಕ್ತಿಗಿಂತ ಹೆಚ್ಚಾಗಿ ವಿಹಾರ ಅಥವಾ ಈ ಒಂದು ಪಿಕ್ನಿಕ್ ಕಡೆಗೆ ಇರುತ್ತೆ. ಧರ್ಮದ ವಿಷಯದಲ್ಲಿ ಯಾರಿಗೂ ತೋರಿಸಿಕೊಳ್ಳುವ ಭಕ್ತಿ ಮಾಡಬೇಡಿ. ನಿಮ್ಮ ಗುರು ಗ್ರಹವನ್ನು ದುರ್ಬಲಗೊಳಿಸುತ್ತೆ ಇದು. ಇಲ್ಲಿ 2ನೇ ಹಂತ ನಾವು ನೋಡೋದಾದರೆ 2026 ಮಾರ್ಚ್ 29ರಿಂದ ಮೇ 30ರವರೆಗೆ ಈ ಒಂದು 2ನೇ ಹಂತದಲ್ಲಿ ರಾಹು ಶತಾಭಿಷ ನಕ್ಷತ್ರದ 2ನೇ ಚರಣಕ್ಕೆ ಚಲಿಸುತ್ತಾ ಇರೋದು. ಅಲ್ಲಿ ಮಕರ ನವಾಂಶವು ಪ್ರಾರಂಭವಾಗುತ್ತೆ. ರಾಹು ಕುಂಭದಲ್ಲೇ ಇದ್ದರೂ ಅದರ ಶಕ್ತಿಯು ನಿಮ್ಮ 12ನೇ ಮನೆಯಿಂದ ನಿಯಂತ್ರಿಸಲ್ಪಡುತ್ತೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗೋದು ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ನಿಮ್ಮ ಆರೋಗ್ಯದ ಮೇಲೆ ನೀವು ಹಣ ವ್ಯಯಿಸಬೇಕಾಗಬಹುದು. ಹಠಾತ್ ಆರೋಗ್ಯದ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳಲು ಪ್ರತಿದಿನ ವ್ಯಾಯಾಮ ಮಾಡಿ ಈ ಶರೀರವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಆದರೆ ಮಕರ ನವಾಂಶದ ಒಂದು ವೈಶಿಷ್ಟ್ಯವೆಂದರೆ ಇದು ಶಿಸ್ತನ್ನು ತರುತ್ತೆ. ನೀವು ಮಾಡುವ ಪ್ರತಿಯೊಂದು ಖರ್ಚು ಕೂಡ ಭವಿಷ್ಯದಲ್ಲಿ ನಿಮಗೆ ಲಾಭ ತಂದುಕೊಡುತ್ತೆ. ಮಕ್ಕಳ ಶಿಕ್ಷಣಕ್ಕಾಗಿ ನೀವು ಮಾಡುವ ಖರ್ಚು ಮುಂದೆ ಅವರಿಗೆ ಒಳ್ಳೆಯ ಭವಿಷ್ಯ ನೀಡುತ್ತೆ. 2ನೇ ಹಂತದಲ್ಲಿ ನಿಮ್ಮ ಆದಾಯದಲ್ಲಿ ಇದ್ದ ಏರಿಳಿತಗಳು ಕಡಿಮೆಯಾಗಿ ಒಂದು ರೀತಿಯ ಸ್ಥಿರತೆ ಬರುತ್ತೆ. ಕೆಲಸದ ಸ್ಥಳದಲ್ಲಿ ನಡೆಯುತ್ತಿದ್ದ ರಾಜಕೀಯ ಅಥವಾ ಅಸ್ಥಿರತೆಗಳು ದೂರವಾಗಿ ನೀವು ನೆಮ್ಮದಿಯಿಂದ ಕೆಲಸ ಮಾಡಬಹುದು. ಈ ಪ್ರೇಮ ಸಂಬಂಧಗಳ ಬಗ್ಗೆ ನಾವು ನೋಡೋದಾದರೆ ಮೊದಲ ಹಂತದಲ್ಲಿ ಇದ್ದ ಗೊಂದಲಗಳು ಇಲ್ಲಿ ಪರಿಹಾರವಾಗುತ್ತೆ. ಪ್ರೇಮಿಗಳು ಮದುವೆಯ ಬಂಧಕ್ಕೆ ಒಳಗಾಗಲು ಇದು ಸೂಕ್ತ ಸಮಯ. ಆದರೆ ಈ ಸಂಬಂಧಗಳಿಂದ ದೂರವಿರಿ. ಇಲ್ಲದಿದ್ದರೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದು ಈ ದೊಡ್ಡ ಮಟ್ಟದ ದಂಡ ತೆರಬೇಕಾಗಬಹುದು. ರಾಹುವಿನ ಪ್ರಭಾವದಿಂದ ನಿಮಗೆ ಈ ಸಮಯದಲ್ಲಿ ವಿಚಿತ್ರ ಕನಸುಗಳು ಅಥವಾ ಈ ಭ್ರಮೆಗಳು ಉಂಟಾಗಬಹುದು. ಯಾವುದೋ ಕೆಟ್ಟ ಶಕ್ತಿ ಅಥವಾ ಮಾಟ ಮಂತ್ರದ ಭಯ ನಿಮ್ಮನ್ನು ಕಾಡಬಹುದು. ಇವೆಲ್ಲವೂ ರಾಹುವಿನಿಂದ ಉಂಟಾಗುವ ಮಾನಸಿಕ ಭ್ರಮೆಗಳೇ ಹೊರತು ನಿಜವಲ್ಲ ಎಂದು ನೆನಪಿಡಿ. ಇಂತಹ ವಿಷಯಗಳಿಗಾಗಿ ಹಣವನ್ನು ನೀವು ಜಾಸ್ತಿ ಈ ದುಂದುವೆಚ್ಚ ಅನ್ನೋದು ಮಾಡಬಾರ್ದು. ಈ ಪರಿಣಾಮಗಳು ನಾವು ನೋಡೋದಾದರೆ ಈ ರಾಹು ಮಹಾರಾಜನು ನಿಮಗೆ ಶುಭ ಫಲಗಳನ್ನು ನೀಡಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ಇಲ್ಲಿ ನಾವು ಮೊದಲನೆಯದಾಗಿ ನೋಡೋದಾದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರತಿದಿನ ಸ್ನಾನ ಮಾಡಿದ ನಂತರ ಹಣೆ ಮೇಲೆ ಹಾಲಿನ ತಿಲಕವನ್ನು ಇಟ್ಟುಕೊಳ್ಳಿ. ನೆನಪಿಡಿ, ಶನಿದೇವನು ನಿಮ್ಮ 2ನೇ ಮನೆಯಲ್ಲಿ ಇರುವುದರಿಂದ ಹಾಲನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅದನ್ನು ತಿಲಕವಾಗಿ ಮಾತ್ರ ಬಳಸಿ. ರಾಹುವಿನ ಈ ಒಂದು ಅಶುಭ ಪ್ರಭಾವ ತಗ್ಗಿಸಲು ಪ್ರತಿದಿನ ಸೂರ್ಯಾಸ್ತದ ನಂತರ ಓಂ ಶಿರೋರೂಪಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಎಂಬ ರಾಹು ಗಾಯತ್ರಿ ಮಂತ್ರವನ್ನು ಕನಿಷ್ಠ ನಿಮಗೆ ಸಾಧ್ಯ ಅಂದರೆ 108 ಬಾರಿಯಾದರೂ ನೀವು ಜಪಿಸಲೇಬೇಕು. ನಿಮಗೆ ಸಾಧ್ಯವಾದರೆ 11 ಈ ಮಾಲೆ ಜಪ ಮಾಡುವುದರಿಂದ ಅನಿರೀಕ್ಷಿತ ಧನಲಾಭ ಉಂಟಾಗುತ್ತೆ. ಈ ಮಂಗಳವಾರದಂದು ಹನುಮಂತನಿಗೆ ಈ ಲಾಡು ಆಗಲಿ ಬೂಂದಿ ಪ್ರಸಾದವನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಓದಿ ಅಥವಾ ಕೇಳಿ. ಒಟ್ಟಾರೆಯಾಗಿ ಹೇಳುವುದಾದರೆ 2026 ರಾಹು ಸಂಚಾರವು ಕುಂಭರಾಶಿಯವರಿಗೆ ಕೆಲವು ಸವಾಲುಗಳ ಜೊತೆಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಆದರೆ ತಾಳ್ಮೆ ಮತ್ತು ಶಿಸ್ತು ಬಹಳನೇ ಮುಖ್ಯ. ನಿಮ್ಮ ಮೇಲೆ ಕೇಳಿಬರುವ ಆರೋಪಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಕುಂಭರಾಶಿಯವರ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 1 ಮತ್ತು ಈ ಅದೃಷ್ಟದ ಬಣ್ಣ ಬಿಳಿ.
ಇಂದಿನ ಈ ಚಾಣಕ್ಯ ನೀತಿಯ ಜ್ಞಾನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಆಚಾರ್ಯ ಚಾಣಕ್ಯರು ಹೇಳುವಂತೆ ವ್ಯವಹಾರದಲ್ಲಿ ಯಶಸ್ಸು ಪಡೆಯಲು ಕೆಲವು ತಪ್ಪುಗಳನ್ನು ಎಂದಿಗೂ ಮಾಡಬಾರ್ದು. ನಿಮ್ಮ ದೌರ್ಬಲ್ಯಗಳನ್ನು ಮತ್ತು ನಿಮ್ಮ ಯೋಜನೆಗಳನ್ನು ಎಂದಿಗೂ ಇತರರ ಮುಂದೆ ಬಿಟ್ಟು ಕೊಡಬೇಡಿ, ಏಕೆಂದರೆ ಶತ್ರುಗಳು ನಿಮ್ಮ ದೌರ್ಬಲ್ಯದ ಲಾಭವನ್ನು ಪಡೀತಾರೆ. ಈ ವ್ಯವಹಾರದ ಆದಾಯ, ನಷ್ಟ, ಹೊಸ ಯೋಜನೆಗಳು ಅಥವಾ ಈ ಒಂದು ಮಾರ್ಕೆಟ್ ಪ್ಲಾನ್ಗಳು ಈ ಸ್ನೇಹಿತರೇ ಆಗಿರಬಹುದು, ಸಂಬಂಧಿಕರು ಅಥವಾ ಉದ್ಯೋಗಿಗಳ ಜೊತೆಯೂ ಹಂಚಿಕೊಳ್ಳಬೇಡಿ. ಒಮ್ಮೆ ನಂಬಿಕೆ ದ್ರೋಹ ಮಾಡಿದ ವ್ಯಕ್ತಿಯನ್ನು ಮತ್ತೆ ನಂಬಬೇಡಿ. ಪಾಲುದಾರರು ಮತ್ತು ಪೂರೈಕೆದಾರರ ಮೇಲೆ ಈ ಕುರುಡು ನಂಬಿಕೆ ಇಡುವುದು ದೊಡ್ಡ ತಪ್ಪಾಗಬಹುದು. ಗ್ರಾಹಕರನ್ನು ಗೌರವಿಸಿದ ವ್ಯಕ್ತಿ ಎಂದಿಗೂ ಸ್ಥಿರವಾದ ಯಶಸ್ಸನ್ನು ಪಡೆಯಲಾರ. ವ್ಯವಹಾರದಲ್ಲಿ ಉದ್ಯೋಗಿಗಳ ಶೋಷಣೆ ಮಾಡುವುದು ಅಥವಾ ಈ ಗ್ರಾಹಕರನ್ನು ನಿರ್ಲಕ್ಷಿಸುವುದು ಪ್ರಗತಿಗೆ ಅಡ್ಡಿಯಾಗುತ್ತೆ. ಕುಂಭರಾಶಿಯವರ ಈ ಒಂದು ಇಂದಿನ ಭವಿಷ್ಯದ ಬಗ್ಗೆ ವಿವರವಾಗಿ ನಾವು ನೋಡ್ತಾ ಹೋಗೋಣ. ನಿಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಭಾವನೆಗಳನ್ನು ಗುರುತಿಸಿ ಭಯ, ಸಂಶಯ ಮತ್ತು ಈ ದುರಾಸೆಯಂತಹ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಡಿ, ಏಕೆಂದರೆ ಇವು ನೀವು ಬಯಸದ ವಿಷಯಗಳನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ನಿಮ್ಮ ತಂದೆಯ ಸಲಹೆಯು ಇಂದು ಕೆಲಸದ ಸ್ಥಳದಲ್ಲಿ ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡಬಹುದು. ಕುಟುಂಬದಲ್ಲಿ ಹೊಸ ಸದಸ್ಯರ ಮತ್ತು ಮಗುವಿನ ಆಗಮನದ ಸುದ್ದಿ ಕೇಳಿ ನೀವು ರೋಮಾಂಚನಗೊಳ್ಳುವಿರಿ. ಈ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಿ. ಅನಗತ್ಯ ಚಿಂತೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣದ ಸಮಯವನ್ನು ಕಳೆಯಿರಿ. ಪರೋಪಕಾರ ಮತ್ತು ಸಾಮಾಜಿಕ ಕೆಲಸಗಳು ಇಂದು ನಿಮ್ಮನ್ನು ಆಕರ್ಷಿಸುತ್ತವೆ. ಒಳ್ಳೆಯ ಕೆಲಸಗಳಲ್ಲಿ ಸಮಯ ಕಳೆದರೆ ನಿಮ್ಮ ಜೀವನ ಸಕಾರಾತ್ಮಕ ಬದಲಾವಣೆಗಳು ಬರುತ್ತೆ. ನಿಮ್ಮ ಜೀವನ ಸಂಗಾತಿ ಇಂದು ನಿಮಗಾಗಿ ವಿಶೇಷವಾದುದನ್ನು ಮಾಡಬಹುದು. ಈ ಮರದ ನೆರಳಿನಲ್ಲಿ ಕುಳಿತು ಸಮಯ ಕಳೆದರೆ ಇಂದು ನಿಮಗೆ ಹೆಚ್ಚಿನ ನೆಮ್ಮದಿ ಸಿಗುತ್ತೆ. ಹಣಕಾಸಿನ ವಿಷಯಕ್ಕೆ ನಾವು ಬಂದರೆ, ಆರ್ಥಿಕ ಸುಧಾರಣೆಯಿಂದಾಗಿ ನೀವು ಬಾಕಿ ಉಳಿದಿರುವ ಬಿಲ್ಗಳು ಅಥವಾ ಸಾಲಗಳನ್ನು ಸುಲಭವಾಗಿ ತೀರಿಸಬಹುದು. ಕೌಟುಂಬಿಕ ಜೀವನದಲ್ಲಿ ಇಂದು ದೂರದ ಸಂಬಂಧಿಯೊಬ್ಬರು ಒಳ್ಳೆಯ ಸುದ್ದಿಯನ್ನು ನೀಡುವ ಮೂಲಕ ಈ ಮನೆಯ ವಾತಾವರಣವನ್ನು ಸಂತೋಷಮಯವಾಗಿ ಇರಿಸುತ್ತಾರೆ. ಇದರಿಂದ ನಿಮ್ಮ ಒತ್ತಡವು ಕಡಿಮೆಯಾಗುತ್ತೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಕಳೆದ ಕೆಲವು ಸಮಯದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ. ಉಳಿದ ಸಮಯವನ್ನು ನೀವು ಕಲೆ ಅಥವಾ ಈ ವಿಶ್ರಾಂತಿಯಲ್ಲಿ ಕಳೆಯಿರಿ. ವಿರೋಧಿಗಳು ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು, ಆದರೆ ಅವರು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಬಜೆಟ್ ಮೇಲೆ ಗಮನವಿರಲಿ ಮತ್ತು ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಹಣ ಖರ್ಚು ಮಾಡಿ. ಯುವಕರು ಸೋಮಾರಿತನ, ಈ ಮೋಜು ಮಸ್ತಿ ಹೆಚ್ಚು ಅಂದರೆ ಇದಕ್ಕೆ ನೀವು ದುಡ್ಡು ವ್ಯರ್ಥ ಮಾಡಬಾರ್ದು ಮತ್ತು ಸಮಯನೂ ವ್ಯರ್ಥ ಮಾಡಲೇಬಾರ್ದು. ಒಂದು ವಿಶೇಷವಾದ ಪರಿಹಾರ ಇದಕ್ಕೆ ಅರಿಶಿಣದ ಕೊಂಬು, ಈ ಅಶ್ವತ್ಥ ಮರದ 5 ಎಲೆಗಳು, 1/4 kg ಅರ್ಧ kg ಈ ಕೇಸರಿ ಕಲರ್ದು ತೊಗರಿಬೇಳೆ, ಸೂರ್ಯಕಾಂತಿ ಹೂವು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಪೂಜೆಯ ನಂತರ ಬ್ರಾಹ್ಮಣರಿಗೆ ದಾನ ಮಾಡಿ. ನಿಮ್ಮ ಕೌಟುಂಬಿಕ ಜೀವನವು ಸುಖಮಯವಾಗಿರುತ್ತೆ. ವ್ಯವಹಾರದಲ್ಲಿ ನೀವು ಈ ಅನುಭವ ಇರುವ ವ್ಯಕ್ತಿಯ ಸಹಾಯದಿಂದ ಬಾಕಿ ಇರುವ ಕೆಲಸಗಳು ಮುಕ್ತಾಯಗೊಳ್ಳುತ್ತೆ. ಸೋಮಾರಿತನ ಬಿಟ್ಟು ಕಠಿಣ ಶ್ರಮ ಪಡಿ. ಈ ಪ್ರೇಮ ಸಂಬಂಧಗಳು ವಿವಾಹವಾಗಿ ಬದಲಾಗುವ ಸಾಧ್ಯತೆಗಳು ಕೂಡ ಇವೆ. ಹಣವನ್ನು ಬಹಳ ಜಾಗರೂಕತೆಯಿಂದ ಖರ್ಚು ಮಾಡಿ. ಗ್ರಹಗತಿಗಳ ಪ್ರಕಾರ ಇಂದು ಅನಗತ್ಯವಾಗಿ ಹೆಚ್ಚು ಹಣ ವ್ಯಯವಾಗುವ ಸಂಭವ ಇದೆ. ಸಂಘರ್ಷ ಮತ್ತು ವಾಗ್ವಾದಗಳಿಂದ ಆದಷ್ಟು ನೀವು ದೂರವಿರೋದೇ ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಇಂದು ಯಾವುದೇ ತೊಂದರೆ ಇಲ್ಲ. ನೀವು ಪ್ರವಾಸವನ್ನು ಆನಂದಿಸಬಹುದು. ಅಂದರೆ ನಿಮ್ಮ ಈ ಒಂದು ಲೈಫ್ ಅಥವಾ ಈ ಪ್ರೇಮ ಜೀವನದ ಬಗ್ಗೆ ನಾವು ನೋಡೋದಾದರೆ ಇಂದು ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಬೇಕು. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಪ್ರಾಮಾಣಿಕವಾಗಿಲ್ಲ ಎಂಬ ಸಂಶಯ ಮೂಡಬಹುದು. ಸಂಶಯ ಪಡುವ ಬದಲು ಮುಕ್ತವಾಗಿ ಮಾತನಾಡಿ ವಿಷಯಗಳನ್ನು ಬಗೆಹರಿಸಿಕೊಳ್ಳಿ. ಇಂದು ನೀವು ಭಾವನಾತ್ಮಕವಾಗಿ ಉದಾರಿಗಳು ಆಗ್ತೀರಾ. ಈ ಸಣ್ಣ ಸಣ್ಣ ಕ್ಷಣಗಳು ಪ್ರೀತಿಯನ್ನು ಹೆಚ್ಚಿಸುತ್ತೆ. ನಿಮ್ಮದು ಏನು ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಇದೆ, ಇಂದು ಈ ದೈವಿಕ ಪ್ರೀತಿಯಂತೆ ಭಾಸವಾಗುತ್ತೆ. ಹೊಸ ಸಂಬಂಧಗಳಲ್ಲಿ ಯೋಚಿಸಿ ಮುನ್ನಡೆಯಿರಿ. ಈ ಸಿನಿಮಾ ಅಥವಾ ಈ ಒಂದು ಪ್ರವಾಸಕ್ಕೆ ಹೋಗುವ ಮೂಲಕ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಆದಷ್ಟು ಕಳೆಯಿರಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.